ಡಿಯರ್ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಅನೇಕ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡಿಕೊಂಡು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀರಾ. ಎಸ್, ಇಲ್ಲಿ ಗಮನಿಸಬಹುದು, ತೇಜಸ್ ಅವರು ಹಾಕ್ತಾ ಇರತಕ್ಕಂಥ ಒಂದು ಪ್ರಶ್ನೆಯನ್ನು ನೀವು ಗಮನಿಸಬಹುದು. ನಿಮಗೂ ಕೂಡ ಈ ಒಂದು ಡೌಟ್ಸ್ಗಳು ಇರತಕ್ಕಂತಹ ಚಾನ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ನೋಡಿ ಸರ್ ಯಾಕೆ ಫಸ್ಟ್ ಸೆಂಟೆನ್ಸಲ್ಲಿ ಹ್ಯಾವ್ನ ಹ್ಯಾಡ್ ಆಗಿ ಕನ್ವರ್ಟ್ ಮಾಡಿಲ್ಲ? ಪ್ಲೀಸ್ ರಿಪ್ಲೈ ಮಾಡಿ ಸರ್. ಐ ಡೋಂಟ್ ದ ಬೇಸಿಕ್ಸ್ ಆಫ್ ರಿಪೋರ್ಟೆಡ್ ಸ್ಪೀಚ್, ವಾಟ್ ಟು ಡೂ ಸರ್? ತುಂಬ ಕನ್ಫ್ಯೂಸ್ ಆಗ್ತಿದೆ. ಸೊ ಈ ಕನ್ಫ್ಯೂಷನನ್ನು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಯಾಕೆ ಹ್ಯಾವನ್ನು ಹ್ಯಾಡ್ ಮಾಡಿಲ್ಲ ಸರ್ ಅಂತ. 2 ವಿಡಿಯೋಗಳಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ, ಅಂದರೆ 2 ಕ್ವಶನ್ಸ್ಗಳಲ್ಲಿ ಬಂದಿದೆ. ಅಲ್ಲಿ ಹ್ಯಾವನ್ನು ಹ್ಯಾಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಕಾಮನ್ ಆಗಿ ರೂಲ್ ಕಲ್ತಿರ್ತೀರ, ಹ್ಯಾವನ್ನು ಹ್ಯಾಡ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಎಲ್ಲ ಕಡೆ ಹಾಗೆ ಆಗೋದಿಲ್ಲ. ಅದೇ ರೀತಿ ನೋಡಿ, ಇನ್ನೊಬ್ಬರು ಕೂಡ ಅದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ, ಸರ್ ಹ್ಯಾವ್ ಬಿಕಮ್ಸ್ ಹ್ಯಾಡ್ ಅಲ್ವಾ ಸರ್ ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೊಬ್ಬರು ಕೂಡ ಕೇಳ್ತಾ ಇದ್ದಾರೆ ನೋಡಿ, ಸರ್ ಹ್ಯಾವ್ ಬಿಕಮ್ಸ್ ಹ್ಯಾಡ್ ಅಲ್ವಾ ಸರ್ ಅಂತ ಕೋಪ ಮಾಡ್ಕೊಂಡೆ ಕೇಳ್ತಾ ಇದ್ದಾರೆ ನೋಡಿ ನೀವು. ಇನ್ನು ನೆಕ್ಸ್ಟ್ ಸರ್ ಇಂದ ಇಲ್ಲೂ ಕೂಡ ಅದೇ ಸೇಮ್ ಕ್ವಶನ್ ಇದೆ. ಸರ್ ಇನ್ ದ ಫಸ್ಟ್ ಲೈನ್ ಯು ಡೋಂಟ್ ಚೇಂಜ್ ದ ಹ್ಯಾವ್ ಅಥವಾ ಹೆಲ್ಪಿಂಗ್ ಓವರ್ ಟು ಹ್ಯಾಡ್, ವೈ ಸರ್ ಐ ಹ್ಯಾವ್ ಡೌಟ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದ್ರಿಂದ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗಲಿ ಅಂತ ಈ ವಿಡಿಯೋದಲ್ಲಿ ಇದೊಂದು ಡೌಟನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಎಸ್ ನೋಡಿ, ನೀವು ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಇಲ್ಲಿದೆ. ತುಂಬ ವಿದ್ಯಾರ್ಥಿಗಳು ಇದನ್ನೇ ಕೇಳ್ತಾ ಇರೋದು. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಹ್ಯಾವ್ ಇದೆ ಅಲ್ವಾ? ಸೊ ಈ ಹ್ಯಾವನ್ನು ಯಾವ ಕಾರಣದಿಂದ ಹ್ಯಾಡ್ ಮಾಡಿಲ್ಲ ಸರ್ ಅಂತ ಕೇಳ್ತಾ ಇರತಕ್ಕಂತಹ ಪ್ರಶ್ನೆ ಇದಾಗಿದೆ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಶುಡ್ ಅಂತಕ್ಕಂತಹ ಒಂದು ಮಾಡೆಲ್ ವರ್ಬ್ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಸರಿಯಾಗಿ ನೆನಪಿಟ್ಕೊಂಡ್ಬಿಡಿ. ಈ ಶುಡ್ ಇರ್ತಕ್ಕಂಥದ್ದನ್ನು ನಾವು ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಸೊ ನಾವು ಏನೇ ಬದಲಾವಣೆ ಮಾಡ್ತಾ ಇದ್ದೀವಿ ಅಂದರೆ, ವರ್ಬ್ಗಳನ್ನು ಬದಲಾವಣೆ ಮಾಡ್ತಾ ಇದ್ದೀವಿ ಅಂದರೆ, ಆಲ್ರೆಡಿ ಒಂದು ಸಾರಿ ನಾವು ಒಂದು ವರ್ಬನ್ನು, ಅಂದರೆ ಇಲ್ಲಿ ಮಾಡೆಲ್ ವರ್ಬನ್ನು ನಾವು ಬದಲಾಯಿಸಿರ್ತೇವೆ. ಈ ಹ್ಯಾವ್ ಹಿಂದ್ಗಡೆ ಮಾಡೆಲ್ ವರ್ಬ್ ಇದೆ. ಸೊ ಅದನ್ನು ಬದಲಾಯಿಸಿರ್ತೇವೆ. ಅಂದರೆ ಬದಲಾಯಿಸೋದು ಅಂದರೆ ಇಲ್ಲಿ ಶುಡ್ ಇರೋದು ಶುಡ್ ಅಂತ ಹಾಗೇ ಇರುತ್ತೆ, ಏನು ಚೇಂಜ್ ಆಗೋದಿಲ್ಲ. ಇಂಡೈರೆಕ್ಟ್ ಸ್ಪೀಚಲ್ಲೂ ಕೂಡ ಅಥವಾ ರಿಪೋರ್ಟೆಡ್ ಸ್ಪೀಚಲ್ಲೂ ಕೂಡ. ಸೊ ಇದು ಮಾತ್ರ ಇಲ್ಲಿ ಎಫೆಕ್ಟಿವ್ ಆಗಿ ಬಂದಿರುತ್ತೆ. ಸೊ ಮಾಡೆಲ್ ವರ್ಬ್ ಹಿಂದೆ ಇದ್ದರೆ, ಹ್ಯಾವ್ ಇದ್ದರೆ ಹ್ಯಾವನ್ನೇ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ, ಅದನ್ನು ಹ್ಯಾಡ್ ಮಾಡಬಾರ್ದು. ಇದನ್ನು ಸರಿಯಾಗಿ ನೆನಪಿಟ್ಕೊಂಡ್ಬಿಡಿ, ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ಪ್ರಶ್ನೆಯಲ್ಲೂ ಕೂಡ ಸೇಮ್ ಇದೆ ನೋಡಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮಗೇನು ಕೊಟ್ಟಿದ್ದಲ್ವ 1, 2, 3 1, 2, 3 ಕ್ವಶನ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ಗೆ ಆನ್ಸರ್ಸನ್ನು ಮಾಡಿ ಅಪ್ಲೋಡ್ ಮಾಡಲಾಗಿತ್ತು. ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಫಸ್ಟ್ ಸ್ಟೇಟ್ಮೆಂಟಲ್ಲಿ ಆನರ್ ಕ್ಯಾನ್ ಎ ವಿಲೇಜ್ ಹ್ಯಾವ್ ಅಂತ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಇಲ್ಲಿ ನೀವು ಕ್ಯಾನನ್ನು ಗಮನಿಸ್ತಾ ಇದ್ದೀರಾ. ಸೊ ನೋಡಿ, ಇಲ್ಲಿ ಆಲ್ರೆಡಿ ಕ್ಯಾನ್ ಇದೆ ಅಂದಮೇಲೆ ನಾವು ಅದನ್ನು ಇಲ್ಲಿ ಗಮನಿಸ್ಬೋದು. ನೀವು ಸೆಂಟೆನ್ಸಲ್ಲಿ ಇಲ್ಲಿ ಗಮನಿಸಿ, ಆನರ್ ಎ ವಿಲೇಜ್ ಇಲ್ಲಿ ಗಮನಿಸ್ತಾ ಇರಬೇಕು ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಕುಡ್ ಅಂತ ಚೇಂಜ್ ಮಾಡಿದ್ದೇವೆ, ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ. ಸೊ ಕ್ಯಾನ್ ಇರೋದು ಕುಡ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಮಾಡೆಲ್ ಆಕ್ಸಿಲರಿ ವರ್ಬ್ ಅಥವಾ ಮಾಡೆಲ್ ವರ್ಬ್ಸನ್ನು ನಾವು ಚೇಂಜ್ ಮಾಡಿರ್ತೇವೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ಈ ಒಂದು ಹ್ಯಾವ್ ಇತ್ತಲ್ವ, ಸೊ ಈ ಒಂದು ಹ್ಯಾವನ್ನು ನಾವು ಯಾವುದೇ ಬದಲಾವಣೆ ಮಾಡದೇ ಹಾಗೇ ಬರೆದಿದ್ದೇವೆ, ಆ್ಯಸ್ ಇಟ್ ಈಸ್ ಹ್ಯಾವ್ ಅಂತ. ಸೊ ನಿಮಗೆ ಈ ಒಂದು ಡೌಟ್ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದ ಕೆಳಗಡೆ ನಿಮಗೆ ಆ ಒಂದು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಿಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ವಿದ್ಯಾರ್ಥಿಗಳೇ. ನಿಮಗೆ ಅನೇಕ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ಸ್ಗಳಿಗೆ ಆಲ್ರೆಡಿ ಆನ್ಸರ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿ ಅನೇಕ ಡೌಟ್ಸ್ಗಳಿಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಆ ಎಲ್ಲ ರಿಪೋರ್ಟೆಡ್ ಸ್ಪೀಚ್ ವಿಡಿಯೋಗಳನ್ನು ಸರಿಯಾಗಿ ವಾಚ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತು ವಾಟ್ಸಪ್ ಚಾನಲ್ನ ಒಂದು ಗ್ರೂಪ್ ಒಂದು ಚಾನಲ್ ಇದೆ. ನೀವೇನು ಮಾಡ್ಬೋದು ಅಂದರೆ, ಆ ಒಂದು ಲಿಂಕನ್ನು ಬಳಸಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಅಲ್ಲಿ ಹೊಸ ವಿಡಿಯೋಗಳು, ನಿಮ್ಮ ಗ್ರಾಮರ್ ಇರ್ಬೋದು, ಲೆಸನ್ ಇರ್ಬೋದು, ಏನಾದರೂ ಹೊಸದಾಗಿ ಅಪ್ಲೋಡ್ ಮಾಡಬೇಕು ಅಂದರೆ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಈಸಿಯಾಗಿ ನಿಮಗೆ ಎಲ್ಲ ಗ್ರಾಮರನ್ನು ಸುಲಭವಾಗಿ ಕಲಿಸ್ತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ನಿಮ್ಮ ಡೌಟ್ಸನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್.